ನೋಡಿ ಫುಲ್ ಕಾಡು ನೋಡಿ. ಹಲೋ ನಮಸ್ತೆ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವಾಗ ನಾವು ಬಂದಿದ್ದೀವಿ ರೇವಣ್ಣ ಸಿದ್ದೇಶ್ವರ ಟೆಂಪಲ್ಗೆ. ಸೊ ಫ್ರೆಂಡ್ ಫ್ಯಾಮಿಲಿ ಅವರು ಮನೆ ದೇವರು ಇನ್ವೈಟ್ ಮಾಡಿದರು, ಹಾಗಾಗಿ ಬಂದಿದ್ರಿ ನಾವು ನಮ್ಮ ಫ್ಯಾಮಿಲಿ ಜೊತೆ. ಗೈಸ್, ನಾವು ಕ್ಯಾಕ್ಸಂದ್ರ ಪವಿತ್ರ ತಟ್ಟೆ ಇಡ್ಲಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ದೋಸೆ ಇಡ್ಲಿ ಎಲ್ಲ. ಬನ್ನಿ ಹೋಗೋಣ. ಒಂದ್ ಮಣ ಮೇಕಪ್ ಮಾಡ್ಕೊಂಡು ಗೈಸ್, ಕೌಸ್ತುಭ ರೆಸ್ಟೋರೆಂಟ್ ಬಂದಿರಿ. ಜ್ಯೂಸು ಪಾನಿಪುರಿನೋ ಏನಾದರೂ ತಿನ್ನಕ್ಕೆ ಅಂತ. ಇವರಿಬ್ರು ನೋಡಿ ಏನ್ ನೋಡ್ತಾ ಇದ್ದೀರಾ? ಡಾಗ್ನ ನೋಡ್ತಾ ಇದ್ದೀರಾ? ಹಾಯ್ ಮಾಡೋ ಅಚ್ಯುತ್, ಅಚ್ಯುತ್ ಹಾಯ್ ಮಾಡೋ. ಮಾಡೆಲ್ ನೋಡಿ ಗೈಸ್, ಮಾಡೆಲ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಗೈಸ್, ನಾನು ಒಂದು ಕಾಫಿ ತಗೋತಾ ಇದ್ದೀನಿ. ತಲೆ ನೋವ್ತಾ ಇದೆ. ಯಾಕೋ ನಮ್ಮ ಮಾಡೆಲ್ ಗಂಟ ಕೊಂತಾ ಇದೆ. ಸ್ಟ್ಯಾಚು ಇಟ್ಟಿದ್ದಾರೆ ಆನೆ ಮೇಲೆ, ಅಂಬಾರಿ. ಗೈಸ್, ನಾವು ಬಂದಿದ್ದೀರಿ ರೇವಣ್ಣ ಸಿದ್ದೇಶ್ವರ ಟೆಂಪಲ್ಗೆ. ಟಿಪ್ಟೂರ್ ದೇವಸ್ಥಾನ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಟೈಮ್ 11 o'clock. ಇವಾಗ ರೀಚ್ ಆಗಿದ್ದೀರಿ. ಗೈಸ್, ಲಗೋರಿ ಆಡ್ತಾ ಇದ್ದಾರೆ. ದೀಪಕ್ ಅವರು ಡಾನ್ಸ್ ಚೆನ್ನಾಗಿ ಆಡ್ತಾರೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಆಡಿ ಅಂತ. ಕನ್ನಡ ಸಾಂಗ್ ಪ್ಲೇ ಮಾಡ್ಯಾರೆ. ಆ ಸಾಂಗಲ್ಲಿ ಹೀರೋ ಬಂದು ಉಪೇಂದ್ರ ಅವರು. ಗೈಸ್, ನಿಮಗೇನಾದರೂ ಅವ್ರ ಮೂಮೆಂಟ್ ನೋಡಿ, ಅವ್ರ ಸ್ಟೆಪ್ಸ್ ಹಾಕೋದು ನೋಡಿ ನಿಮಗೆ ಗೆಸ್ ಮಾಡೋಕ್ಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ಟಾರ್ಟಿಂಗ್ ವರ್ಡ್ ಹೇಳ್ತೀನಿ. ನಾನು ಅನ್ನೋ ವರ್ಡಿಂದ ಸ್ಟಾರ್ಟ್ ಆಗುತ್ತೆ ಸಾಂಗು. ಗೈಸ್, ನಾವು ಬಂದಿದ್ದೀರಿ ರೇವಣ್ಣ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಗೆ. ಕ್ಲೋಸ್ ಆಗಿದೆ, ಆಮೇಲೆ ತೋರಿಸ್ತೀನಿ. ಇದು ಸರೌಂಡಿಂಗ್ ಬೆಟ್ಟದ ಮೇಲೆ ಬಂದಿದ್ದೀರಿ ನಾವು. ಗೈಸ್, ಸುತ್ತ ನೋಡಿ ಫುಲ್ ಕಾಡು. ಬೆಟ್ಟದ ಮೇಲಿದ್ದೀರಿ. ಕೆಳಗಡೆ ಇಳಿಬೇಕಾದ್ರೆ ತೋರಿಸ್ತೀನಿ ಹೆಂಗಿದೆ ಅಂತ. ತುಂಬ ಸ್ಲೋಪ್ ಇದೆ. ಅದ್ರ ಮೇಲೇ ರೋಡ್ ಥರ ಮಾಡ್ಯಾರೆ. ಅದ್ರ ಮೇಲೇ ಕಾರ್ಗಳಲ್ಲೆಲ್ಲ ಬಂದಿರಿ. ಸೊ ಇನ್ನು ಸುಮಾರು ಫ್ಯಾಮಿಲಿಗಳು ಬರೋದಿದೆ. ಇನ್ನು ಒಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೂಮ್ಸ್ಗಳು. ಗೈಸ್, ಇವತ್ತಿನ ಔಟ್ಫಿಟ್ ನಂದು ಸ್ಯಾರಿ ಹಾಕ್ತೀನಿ. ಸೊ ನಮಸ್ತೆ ಎಲ್ಲರಿಗೂ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಪಾಪುಣನ್ ಕರೀರಿ ಹೆಂಗೆ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟಿದೀನಿ, ಏನ್ ಟೆನ್ಷನ್ ಇಲ್ಲ. ವೆಂಕಟೇಶಣ್ಣ ಬಂದ್ರಪ್ಪ ಗಂಡ್ಮಕ್ಳೆಲ್ಲ ಮುಂದಕ್ಕೆ. ಫೋಟೋ ಸೆಷನ್ ನಡೀತಾ ಇದೆ ದೇವಸ್ಥಾನದ ಮುಂದೆ. ಫ್ಯಾಮಿಲಿ ಫೋಟೋಸ್ ಇಟ್ಕೊಂತ ಇದ್ದಾರೆ. ನಿಂತರ ಒಬ್ಬರೇ ಅವ್ರು ಒಂದೆರಡು ಸಲ ಹಿಂಗೆ ಹೇಳೋರಿಗೆ ಸಿಕ್ಬಿಟ್ರೆ ಸಾಕು, ನಂಗೆ ಆನಂದ ಆಗೋದು. ಅವ್ರಿಗೆಲ್ಲ ಏನು ಗೊತ್ತಿಲ್ಲ, ನೀವೆಲ್ಲ ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ರೇವಣ ಸಿದ್ದೇಶ್ವರ ಸ್ವಾಮಿಯ ಮಹಾಕ್ಷೇತ್ರ ಶ್ರೀ ಕ್ಷೇತ್ರ. ಇಲ್ಲಿ ಬಂದು ಸ್ವಾಮಿ ಮಹಾರಾಷ್ಟ್ರದಿಂದ ಉಜ್ಜಯಿನಿ ಮಹಾಕಾಳೇಶ್ವರ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಸ್ವಾಮಿ ಸಂಚಾರಕ್ಕೆ ಬಂದು ಇಲ್ಲಿ ಒಂದು ಫಸ್ಟ್ ವಿಸಿಟ್ ಇಲ್ಲಿ ಹಾಕಿದ್ರಂತೆ. ಇಲ್ಲಿ ನೆಲೆಸಿ ಶ್ರೀ ರೇವಣ ಸಿದ್ದೇಶ್ವರ ಅಂತ ಆಯ್ತು. ಮತ್ತೆ ತುಮಕೂರಲ್ಲಿರೋ ರಾಮನಗರದಲ್ಲಿರೋ ಅಲ್ಲೂ ರೇವಣ ಸಿದ್ದೇಶ್ವರ ಅಂತ ಇದೆ, ಸಿದ್ದರ ಬೆಟ್ಟ ಅಂತ ಇದೆ. ಈ ತರ ನಾನಾ ಕಡೆ 4-6 ಕಡೆ ಅವ್ರು ನೆಲೆಸಿದ್ದಾರೆ ಅಂತ ಒಂದಿದೆ. ಮತ್ತೆ ಇಲ್ಲಿ ಜಟ್ಟಪ್ಪ ಸ್ವಾಮಿ ಅಂತಾನು ಒಂದು ಹುಲಿರಾಯರು ಅಂದ್ರೆ ಕ್ಷೇತ್ರ ಪಾಲಕರು ಇಲ್ಲಿ ಕ್ಷೇತ್ರನ ಕಾಯ್ತಾ ಇದ್ದಾರೆ. ಅವ್ರಿಗೆ ಬೇರೆ ಛತ್ರ ಇದೆ ಕೆಳಗಡೆ, ಅವ್ರಿಗೆ ಅಂತಾನೆ ಖಾರ ಮಾಡ್ತಾರೆ, ಇಲ್ಲಿ ಸಿಹಿ ಊಟ ಮಾಡ್ತಾರೆ. ಸ್ವಾಮಿಗೆ ನೈವೇದ್ಯ ಅಲ್ಲ. ಮತ್ತೆ ತುಂಬಾ ಪವರ್ಫುಲ್ ದೇವರು, ಇಷ್ಟಪಟ್ಟು ಬಂದ್ರೆ ಮನ್ಸಲ್ಲಿ ಇರೋ ಅಂತ ಇದೆ, ಒಳ್ಳೇದಾಗುತ್ತೆ ಎಲ್ರಿಗೂ. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಇದೆ? ಬೆಂಗಳೂರಿಂದ ಸುಮಾರು 180 ಕಿಲೋಮೀಟರ್ಸ್ ಇದೆ. ನೀವು ಎಷ್ಟು ಸತಿ ಬರ್ತಾ ಇದ್ದೀರಾ ಬೆಂಗಳೂರು? ನಾವು ಕಮ್ಮಿ ಅಂದ್ರೆ 25 ವರ್ಷದಿಂದ ಬರ್ತಾ ಇದ್ವಿ. ತುಂಬಾ ಪುರಾತನ ಕಾಲದ್ದು, ತುಂಬಾನೇ ಪುರಾತನ ಕಾಲದ್ದು. ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇವಾಗೇ ಜಾಸ್ತಿ ಜನಕ್ಕೆ ಪರಿಚಯ ಆಗ್ತಾ ಇರೋದು. ಅವಾಗಿಂದ ಎತ್ತಿನ ಗಾಡಿನಲ್ಲೂ ಬರೋರು, ಮತ್ತೆ ಪಾದಯಾತ್ರೆ ಬರುವಂತವ್ರು ಇದ್ರು. ತುಂಬಾ ಚೆನ್ನಾಗಿದೆ, ಎಲ್ರೂ ಬನ್ನಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.